ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರದಲ್ಲೇ ಇದೆ. ಸೊ ಡೆಕೋರೇಷನ್ ಪರ್ಪಸ್ಗಾಗಿ ಒಂದು ಲೋಟಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ ಯಾವ ರೀತಿ ಲೋಟಸನ್ನು ಮಾಡೋದು ಅಂಥೇಳಿ ತಿಳ್ಕೊಳ್ಳೋಣ. ಲೋಟಸನ್ನು ಮಾಡೋದಕ್ಕೆ ನಾನಿಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಪೈಪ್ ಕ್ಲೀನರ್ನ ತೊಗೊಂಡಿದ್ದೀನಿ. ಸೊ ನೀವು ಬೇಕಿದ್ರೆ ಯಾವ ಕಲರ್ ಕಾಂಬಿನೇಷನಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಇದು ಈಸಿಯಾಗಿ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ಬೇಕಿದ್ರೆ ಲಿಂಕನ್ನು ನಾನು ಅಫಿಲಿಯೇಟಲ್ಲಿ ಕೊಟ್ಟಿರ್ತೀನಿ. ಸೊ ಪೆಟಲ್ಸ್ನ ಮಾಡೋದಕ್ಕೆ ನಾನಿಲ್ಲಿ ಪಿಂಕ್ ಕಲರ್ ಪೈಪ್ ಕ್ಲೀನರ್ನ ಯೂಸ್ ಮಾಡ್ತಾಯಿದ್ದೀನಿ. ಲೀಫನ್ನು ಮಾಡೋದಕ್ಕೆ ನಾನು ಡಾರ್ಕ್ ಗ್ರೀನ್ ಕಲರ್ ಪೈಪ್ ಕ್ಲೀನರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಪೆಟಲ್ಸ್ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಪೆಟಲ್ ಮಾಡೋದಕ್ಕೆ ನಾನೆಲ್ಲ 5 ಪೈಪ್ ಕ್ಲೀನರ್ನ ತೊಗೊಂಡಿದ್ದೀನಿ. ಸೊ 5 ಪೈಪ್ ಕ್ಲೀನರ್ನ ಈವನಾಗಿ ಜೋಡಿಸ್ಕೊಳ್ಬೇಕು. ಸೊ ಜೋಡಿಸ್ಕೊಂಡಾದ್ಮೇಲೆ ಮಧ್ಯ ಪಾಯಿಂಟ್, ಸೊ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಫೋಲ್ಡ್ ಮಾಡಿಕೊಂಡು ಒಂದು ಪೈಪ್ ಕ್ಲೀನರ್ ಏನಿದೆಯಲ್ಲ, ಸೊ ಒಂದು ಪೈಪ್ ಕ್ಲೀನರ್ಗೆ ಈ 4 ಪೈಪ್ ಕ್ಲೀನರ್ನ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಬೇಕು. ಸೆಂಟರ್ಗೆ ಕರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ಟೂ ಟೈಮ್ಸ್ ಟ್ವಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟ್ವಿಸ್ಟ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಸೊ ಇದನ್ನು ರಿವರ್ಸ್ಗೆ ಈ ರೀತಿಯಾಗಿ ಪೆಟಲ್ನ ತೊಗೊಳ್ಬೇಕು. ಅದಾದಮೇಲೆ ಇದೇನು ಉಳಿದಿರೋ ಪೆಟಲ್ಸ್ ಎಲ್ಲ ಇದೆಯಲ್ಲ, ಅದನ್ನು ಈವನ್ನಾಗಿ ನಾನು ಜೋಡಿಸ್ಕೊಳ್ತೀನಿ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಬಾರ್ದು, ಈವನಾಗಿ ಪೆಟಲ್ ಬರಬೇಕು. ಸೊ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಪೆಟಲ್ ರೀತಿ ನಾನು ಇದನ್ನು ಫಾರ್ಮ್ ಮಾಡ್ತಾಯಿದ್ದೀನಿ. ಈ ರೀತಿ ತುದಿನಲ್ಲಿ ಹೋಲ್ಡ್ ಮಾಡಬೇಕು. ಎಲ್ಲಿ ಎಡ್ಜಸ್ ಇದೆಲ್ಲ, ಸೊ ಅದಕ್ಕಿಂತ ಬಿಫೋರೇ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಸೊ ಜೋಡಿಸ್ಕೊಳ್ಬೇಕಾದ್ರೆ ನೀಟಾಗಿ ಜೋಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಮೇಲೆ ಕೆಳಗೆ ಆಯಿತು ಅಂದರೆ ಚೆನ್ನಾಗಿ ಈವನ್ ಆಗಿರಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಇಟ್ಕೊಂಡು ಒಂದು ಲೆಂತ್ ಇರೋವಂಥ ಯಾವುದಾದ್ರೂ ಪೈಪ್ ಕ್ಲೀನರಿಂದ ಲಾಕ್ ಈ ರೀತಿ ಟೂ ಟೈಮ್ಸ್ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ರೆ ಪೆಟಲ್ಸ್ ರೆಡಿ. ಸೊ ಪೆಟಲ್ಸ್ ರೆಡಿ ಆಯಿತು. ಪೆಟಲ್ಸ್ನ ಜೋಡಿಸ್ಕೊಳ್ಳುವಾಗ ಇದನ್ನು ಒಂದೇ ಸಮಕ್ಕೆ ಕಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಜಸ್ಟ್ ಈ ರೀತಿ ಎಲ್ಲ ಪೆಟಲ್ಸ್ನ ಮಾಡ್ಕೊಳ್ತೀನಿ. ಪೆಟಲ್ಸ್ ಯಾವ ಥರ ಮಾಡಿದ್ವಿ ಅದೇ ರೀತಿ ಲೀಫ್ನ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲೀಫ್ಗೆ ಇಲ್ಲಿ ನಾನು ಗ್ರೀನ್ ಕಲರ್ ಪೈಪ್ ಕ್ಲೀನರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ 5 ಪೈಪ್ ಕ್ಲೀನರ್ನ ತೊಗೊಂಡು ಮಧ್ಯ ಪಾಯಿಂಟ್ನ ಈ ಥರ ಮಧ್ಯಕ್ಕೆ ಬೆಂಡ್ ಮಾಡ್ಕೊಳ್ತೀನಿ. ಸೊ ಒಂದು ಪೈಪ್ ಕ್ಲೀನರಿಂದ ಉಳಿದಿರುವಂಥ 4 ಪೈಪ್ ಕ್ಲೀನರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿಕೊಂಡು ಸೊ ಇಲ್ಲಿಗೆ 2 ಟೈಮ್ಸ್ ಲಾಕ್ ಮತ್ತು ಪೆಟಲ್ನ ಉಲ್ಟಾ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಉಳಿರೋವಂಥ ಎಲ್ಲ ಇದನ್ನು ಪೈಪ್ ಕ್ಲೀನರ್ ಏನಿದೆ ಅದನ್ನು ಈವನ್ನಾಗಿ ಜೋಡಿಸ್ಕೊಳ್ಳೋಣ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಎಡ್ಜಿಗೆ ತಂದ್ಬಿಟ್ಟು ಯಾವುದಾದ್ರು ಒಂದು ಲೆಂತಿಯಾಗಿರುವಂಥ ಪೈಪ್ ಕ್ಲೀನರಿಂದ ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ಪೆಟಲ್ಸ್ ಎಲ್ಲ ಲೀಫನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಅಷ್ಟೇ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಬೇಕು.
ಅದೇ ರೀತಿ ಎಲ್ಲ ಪೆಟಲ್ಸ್ ಮತ್ತು ಲೀಫನ್ನು ಕೂಡ ಮಾಡಿ ಕಂಪ್ಲೀಟ್ ಮಾಡಿಕೊಂಡೆ. ಇಲ್ಲಿ ನಾನು ಒಟ್ಟು 32 ಪಿಂಕ್ ಕಲರ್ ಪೆಟಲ್ಸನ್ನು ಮಾಡಿದ್ದೀನಿ, ಹಾಗೆ 16 ಗ್ರೀನ್ ಕಲರ್ ಪೆಟಲ್ಸನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಪೆಟಲ್ಸ್ ಮತ್ತು ಲೀಫ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅಲ್ಲ ಎಡ್ಜಸ್ಸಲ್ಲಿ ಅದನ್ನು ನಾನು ಒಂದು ಲೆವೆಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಲೆಂತಲ್ಲಿ ಇರೋ ಥರ ಎಲ್ಲ ಎಕ್ಸ್ಟ್ರಾಸ್ ಏನಿದೆ ಅದನ್ನು ನಾನಿಲ್ಲಿ ಕಟ್ ಮಾಡಿ ಸಮ ಮಾಡ್ಕೊಳ್ತಾ ಇದ್ದೀನಿ. ಈ ಪೆಟಲ್ಸ್ನ ಜೋಡಿಸೋದಕ್ಕೆ ನಾನಿಲ್ಲಿ ಕೇಕ್ ಬೇಸನ್ನು ತೊಗೊಂಡಿದ್ದೀನಿ, ಅಥವಾ ನೀವು ರೌಂಡ್ MDF ಶೀಟ್ ಕೂಡ ಬರುತ್ತೆ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡಿರೋ ಅಂಥದ್ದು 3.5 ಇಂಚ್ ರೇಡಿಯಸ್ ಇರೋ ಅಂಥದ್ದು ಕೇಕ್ ಬೇಸನ್ನು ನಾನು ಯೂಸ್ ಮಾಡಿದ್ದೀನಿ. ಪೆಟಲ್ಸ್ನ ಕಾರ್ಡ್ಬೋರ್ಡ್ ಶೀಟ್ಗೆ ಸ್ಟಿಕ್ ಮಾಡೋದಕ್ಕೆ ನಾನಿಲ್ಲಿ ಹಾಟ್ ಗ್ಲೂ ಗನ್ನನ್ನು ಯೂಸ್ ಮಾಡ್ತಾ ಇರೋವಂಥದ್ದು. ಮೊದಲೇ ಈ ರೀತಿ ಪೆಟಲ್ಸ್ನ ಜೋಡಿಸಿಟ್ಕೊಂಡ್ರೆ ನಿಮಗೆ ಅಂಟಿಸೋವಾಗ ಈಸಿ ಆಗುತ್ತೆ. ನಾನು ಫಸ್ಟ್ ಲೇಯರ್ಗೆ ಇಲ್ಲಿ 16 ಪೆಟಲ್ನ ಜೋಡಿಸ್ಕೊಂಡಿದ್ದೀನಿ. ಸೊ ಅದೇನು ಜೋಡಿಸ್ಕೊಂಡಿದ್ದೀನಿ ಸೇಮ್ ಅದೇ ವೇನಲ್ಲೇ ನಾನು ಸ್ಟಿಕ್ ಮಾಡ್ಕೊಳ್ತಾ ಬರ್ತೀನಿ. ಫಸ್ಟ್ ಲೇಯರ್ ಸ್ಟಿಕ್ ಮಾಡಿ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಗ್ಲೂ ಏನಿರುತ್ತಲ್ಲ ಅದನ್ನು ನಾವು ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮತ್ತು ಸೆಕೆಂಡ್ ಲೇಯರ್ಗೆ ನಾನಿಲ್ಲಿ ಅಗೇನ್ 16 ಪೆಟಲ್ಸ್ನ ಸ್ಟಿಕ್ ಮಾಡ್ತಾ ಇರೋವಂಥದ್ದು. ಒಂದಾದಮೇಲೆ ಒಂದು ಆಲ್ಟರ್ನೇಟ್ ಪೆಟಲ್ಸ್ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತಲ್ಲ, ಸೊ ಆ ಗ್ಯಾಪಲ್ಲಿ ಹೋಗಿ ನಾನು ಎಲ್ಲ ಪೆಟಲ್ಸ್ನ ಕೂಡ 16 ಪೆಟಲ್ಸ್ನ ನಾನು ಸ್ಟಿಕ್ ಮಾಡ್ಕೊಳ್ತೀನಿ ಗ್ಲೂ ಗನ್ನಿಂದ. ನೋಡ್ಬೋದು ಈ ರೀತಿಯಾಗಿ ಕಾಣುತ್ತೆ. ಸ್ಟಿಕ್ ಮಾಡಿದ್ಮೇಲೆ ಪೆಟಲ್ಸ್ ಫ್ಲೆಕ್ಸಿಬಲ್ ಇರೋದ್ರಿಂದ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕೂಡ ಅದನ್ನು ನೀವು ಮಾಡ್ಕೊಳ್ಬೋದು. ಸೊ ಒಂದು ಲೇಯರ್ನ ಸ್ವಲ್ಪ ಬೆಂಡ್ ಮಾಡಿ ಸೆಕೆಂಡ್ ಲೇಯರ್ ಏನಿದೆ ಅದನ್ನು ನೀಟಾಗಿ ಮೇಲಕ್ಕೆ ಬೆಂಡ್ ಮಾಡ್ಕೊಂಡಾಗ ಲೋಟಸ್ ಆಗಿ ಫಾರ್ಮ್ ಆಗುತ್ತೆ. ಪೆಟಲ್ಸ್ ಸ್ಟಿಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲೀಫ್ನ ಸ್ಟಿಕ್ ಮಾಡಬೇಕಾಗುತ್ತೆ. ಸೊ ಲೀಫ್ನ ಸ್ಟಿಕ್ ಮಾಡೋದಕ್ಕೆ ನಾವು ಏನು ಲೀಫ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಎಕ್ಸ್ಟ್ರಾಸ್ ಏನಿದೆ ಅದನ್ನು ಈ ರೀತಿ ಒಳಗಡೆಗೆ ಬೆಂಡ್ ಮಾಡ್ಕೊಳ್ಬೇಕು. ಲೀಫ್ನ ನಾವು ಲೋಟಸ್ನ ಬ್ಯಾಕ್ ಸೈಡಿಂದ ಸ್ಟಿಕ್ ಮಾಡೋದ್ರಿಂದ ಈ ರೀತಿ ಒಳಗಡೆ ನಾವು ಬೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಎಕ್ಸ್ಟ್ರಾಸ್ನ. ಸೊ ಆವಾಗ ಬ್ಯಾಕ್ ಸೈಡಿಂದ ಕೂಡ ಲೋಟಸ್ ನೀಟಾಗಿ ಕಾಣುತ್ತೆ. ಬೆಂಡ್ ಮಾಡ್ಕೊಂಡಿರೋವಂಥ ಜಾಗಕ್ಕೆ ಹಾಟ್ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಈ ಬ್ಯಾಕಿಂದ ನಾವು ಆಲ್ಟರ್ನೇಟ್ ಪೆಟಲ್ಸ್ಗೆ ಮಧ್ಯದಲ್ಲಿ ಇದನ್ನು ಸ್ಟಿಕ್ ಮಾಡ್ಕೊಳ್ತಾ ಬರಬೇಕು. ಸೊ ನೋಡ್ಬೋದು ಆಲ್ಮೋಸ್ಟ್ ಲೋಟಸ್ ಇವಾಗ ರೆಡಿಯಾಗಿದೆ. ಸೊ ಸೆಂಟರ್ಗೆ ನಾವೇನು ಕವರ್ ಮಾಡಬೇಕು ಅದಕ್ಕೆ ನಾನಿಲ್ಲಿ ಯೆಲ್ಲೋ ಕಲರ್ ಪೈಪ್ ಕ್ಲೀನರನ್ನು ಯೂಸ್ ಮಾಡ್ತಾ ಇರೋವಂಥದ್ದು. ಮೊದಲಿಗೆ ಫಸ್ಟು ಆ ಹಾಟ್ ಗ್ಲೂದು ಏನು ಎಕ್ಸ್ಟ್ರಾಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮಿಡಲ್ಗೆ ನಾನಿಲ್ಲಿ ಅದಕ್ಕೂ ಕೂಡ ನಾನು ಬೇಸಲ್ಲಿ ಯೂಸ್ ಮಾಡಿರೋ ಥರನೇ ಸರ್ಕಲನ್ನು ನಾನಿಲ್ಲಿ ಮತ್ತು ಸೆಂಟರ್ಗೆ ಕೂಡ ಯೂಸ್ ಮಾಡ್ತಾ ಇರೋವಂಥದ್ದು ಸೇಮ್ ರೇಡಿಯಸ್ ಇರೋವಂಥದ್ದನ್ನು. ಮೊದಲಿಗೆ ಸೆಂಟರ್ ಪಾಯಿಂಟ್ ಏನಿದೆ ಅಲ್ಲಿಗೆ ನಾನು ಗ್ಲೂನ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೆ ನಾನು ಯೆಲ್ಲೋ ಕಲರ್ ಪೈಪ್ ಕ್ಲೀನರ್ ಏನಿದೆ ಅದನ್ನು ಸ್ಟಿಕ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅದನ್ನು ರೋಲ್ ಮಾಡ್ಕೊಳ್ತಾ ಬರ್ತೀನಿ ಅಷ್ಟೇ. ಸೊ ಖಾಲಿ ಆದಾಗ ಇನ್ನೊಂದು ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ತಾ ಬರೋದಷ್ಟೇ. ಸೊ ಈ ರೀತಿ ಪೂರ್ತಿಯಾಗಿ ನಾವು ಆ ಸರ್ಕಲ್ ಏನಿದೆ ಅದು ಪೂರ್ತಿಯಾಗಿ ಯೆಲ್ಲೋ ಪೈಪ್ ಕ್ಲೀನರಿಂದ ಕವರ್ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ಸೆಂಟರ್ ಇವಾಗ ರೆಡಿಯಾಗಿದೆ. ಇದನ್ನು ನಾನು ಲೋಟಸ್ಗೆ ಸ್ಟಿಕ್ ಮಾಡೋದಕ್ಕೆ ಗ್ಲೂನ ಮೊದಲಿಗೆ ಉಳಿದಿರೋ ಅಂಥ ಬೇಸ್ ಏನಿದೆ ಅಲ್ಲಿಗೆ ಗ್ಲೂನ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಕೇಕ್ ಬೇಸ್ ಸೆಂಟರ್ ಬೇಸ್ ಏನಿದೆಲ್ಲ ಅದು ಬ್ಯಾಕ್ ಸೈಡ್ಗೂ ಕೂಡ ನಾನು ಗ್ಲೂನ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಧ್ಯೆ ಕರೆಕ್ಟಾಗಿ ಸ್ಟಿಕ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಲೋಟಸ್ ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಪರ್ಲ್ ಮತ್ತು ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡಿ ಡೆಕೋರೇಷನ್ ಕೂಡ ಮಾಡಿದ್ದೀನಿ. ಸೊ ಅದರಿಂದ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಲಿ ಲೋಟಸ್ ಅಂತ ಹೇಳ್ಬಿಟ್ಟು ಮೊದಲಿಗೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿಕೊಂಡು ನಾನು ಪೆಟಲ್ಸ್ ಏನಿದೆ ಅಲ್ಲ ಅದಕ್ಕೆಲ್ಲ ಗೋಲ್ಡನ್ ಬೀಡ್ಸನ್ನು ನಾನು ಸ್ಟಿಕ್ ಮಾಡಿದ್ದೀನಿ. ಅದಾದಮೇಲೆ ಸೆಂಟರ್ಗೆ ಏನಿದೆ ಅಲ್ಲಿಗೆ ನಾನು ಮೀಡಿಯಮ್ ಸೈಜ್ ಪರ್ಲನ್ನು ಕೂಡ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನಿಮಗೆ ಬೇಕಾಗಿರೋ ರೀತಿ ಪೆಟಲ್ಸನ್ನು ಕೂಡ ಡೆಕೋರೇಟ್ ಮಾಡ್ಕೊಳ್ಬೋದು. ನಾನು ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದೀನಿ. ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಸೊ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.